ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಎಸ್ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ರೈಲ್ವೆ ಇಲಾಖೆ ನೇಮಕಾತಿಗೆ ಸಂಬಂಧಪಟ್ಟಂತೆ 9,000 ಟೆಕ್ನಿಷಿಯನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ ನಾವು ವಿಡಿಯೋ ಮಾಡಿದ್ವಿ. ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಶಾರ್ಟ್ ನೋಟ್ ಕೂಡ ಬಿಡಲಾಗುತ್ತೆ. ಸೊ ಶಾರ್ಟ್ ನೋಟಿಫಿಕೇಶನ್ ಕೂಡ ಬಿಡಲಾಗುತ್ತೆ. ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆರಂಭ ಯಾವಾಗಿಂದ ಕೂಡ ಅದರಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಮತ್ತು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವಾಗ ಎಂಡ್ ಆಗುತ್ತೆ ಅಂತ ಕೂಡ ಕೊಡಲಾಗುತ್ತೆ. ಸೊ ಡೀಟೇಲ್ ನೋಟಿಫಿಕೇಶನ್ ಏನಾಗುತ್ತೆ ಅಂದ್ರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಡೀಟೇಲ್ ನೋಟಿಫಿಕೇಶನ್ ಸಿಗುತ್ತೆ. ಇದಕ್ಕಿಂತ ಮುಂಚೆನೆ ನಿಮಗೆ ಇರುವಂತ ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಯಾರ್ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು, ಬಹಳಷ್ಟು ಜನ ಕೂಡ ಗೊಂದಲ ಆಗಿದೆ. ಡಿಪ್ಲೊಮಾದವ್ರ ಅಪ್ಲಿಕೇಶನ್ ಹಾಕ್ಬೋದಾ, PUC ಅವ್ರ ಅಪ್ಲಿಕೇಶನ್ ಹಾಕ್ಬೋದಾ, ಅಥವಾ ಬರೀ IT ದವ್ರ ಅಪ್ಲಿಕೇಶನ್ ಹಾಕ್ಬೋದಾ, ಬಹಳಷ್ಟು ಜನ ಕೂಡ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ ಅಲ್ವಾ ಅನ್ನೋದು ಕೂಡ ಒಂದು ಇದಿರುತ್ತೆ. ಸೊ ಈ ಒಂದು ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯ ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ CBT1 CBT2 ಯಾವ ರೀತಿ ನಡೆಸ್ತಾರೆ, ಸಿಲೆಬಸ್ ಗೆ ಸಂಬಂಧಪಟ್ಟಂತೆ, ಮೆಡಿಕಲ್ ಫಿಟ್ನೆಸ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನ ಈ 9,000 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಲಾಸ್ಟ್ ವರೆಗೂ ಈ ನೋಡಿ ನೀವು ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ನೀವು ಅದು ಫಸ್ಟ್ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ ವಾಟ್ಸ್ಆಪ್, ಟೆಲಿಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಿ. ನೋಡಿ, ಇದು ನೋಟಿಫಿಕೇಶನ್ ಶಾರ್ಟ್ ನೋಟಿಫಿಕೇಶನ್ ಬಿಟ್ಟಿರುವಂತದ್ದು. ಸೊ ಇದರಲ್ಲಿ ಏನೇನ್ ಮೆನ್ಷನ್ ಆಗುತ್ತೆ ಅಂತ ಮೊದಲು ಡಿಸ್ಕಸ್ ಮಾಡೋಣ. ಅದಾದ ನಂತರ ನಾನು ಡಿಸ್ಕಸ್ ಮಾಡ್ತೀನಿ ಫರ್ದರ್ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು, ಮತ್ತೆ ಫರ್ದರ್ ಈ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಮೊದಲನೇದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ 9/3/2024 ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ಕ್ಲೋಸಿಂಗ್ ಹಾಕಕ್ಕೆ ಆದ ನಂತರ ಒಂದು ತಿಂಗಳ ಸಮಯಾವಕಾಶ ಇರುತ್ತೆ. 8/4/2024 ವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಸೊ ಇದರಲ್ಲಿ ಟೆಕ್ನಿಷಿಯನ್ 1, ಟೆಕ್ನಿಷಿಯನ್ 3 ಅಂತ ಹೇಳ್ತೀವಿ. ಈ ವೇಕೆನ್ಸಿಗಳು ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಬೇಸಿಕ್ ಸಂಬಳ ಕೂಡ ನೋಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ನೋಡ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟ ವೇಕೆನ್ಸಿ ನಾವು ನೋಡಿದ್ರೆ ಟೆಕ್ನಿಷಿಯನ್ 1 ಬಂದು 1,100, ಟೆಕ್ನಿಷಿಯನ್ ಗ್ರೇಡ್ 3 ಬಂದು 7,900 ಪೋಸ್ಟ್ಗಳು ಖಾಲಿ ಇರೋದು, ಮತ್ತು 9,000 ಪೋಸ್ಟ್ಗಳು ಖಾಲಿ ಇರುವಂತದ್ದು ಗಮನಿಸಬಹುದು. ಸೊ ಯಾವ್ಯಾವ ಡಿವಿಷನ್ ಗೆ ಏನೇನಾಗದಂತೆ, ಎಷ್ಟೆಷ್ಟು ಒಂದು ಬೈಫ್ರಿಕೇಟ್ ಆಗತ್ತೆ ಅಂತ ಹೇಳಿ ನಾವು ಡೀಟೇಲ್ ನೋಟಿಫಿಕೇಶನ್ ಬಂದ್ಮೇಲೆ ನೋಡೋಣ. ಸೊ ಇದರಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಬೇರೆ ಏನೇನು ಇದೆ ಅಂತ ಹೇಳಿದ್ರೆ ನೋಡಿ, ಅಪ್ಲಿಕೇಶನ್ ಫೀಸ್ ಗೆ ಸಂಬಂಧಪಟ್ಟಂತೆ ಇದೆ. ಎಲ್ಲಾ ಕ್ಯಾಂಡಿಡೇಟ್ಸ್ ಗಳು ಕೂಡ 500 rupees ಪೇ ಮಾಡಬೇಕು. ಎಕ್ಸೆಪ್ಟ್ SC ST, ಎಕ್ಸ್ ಸರ್ವಿಸ್ ಮ್ಯಾನ್, PWD, ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು, ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ ಗಳು, ಮತ್ತೆ EBC ಕ್ಯಾಂಡಿಡೇಟ್ಸ್ ಗಳಾಗಿದ್ರೆ ಅವರು 250 ರೂಪಾಯಿನ ಪೇ ಮಾಡ್ಬೇಕಾಗತ್ತೆ. ಇದು ನಿಮಗೆ ಫಸ್ಟ್ ಸ್ಟೇಜ್ CBT1 ಅಂತ ಏನ್ ಹೇಳ್ತೀವಿ, ಅದ್ರ ಬರೆದ ನಂತರ ನಿಮಗೆ ಈ ಅಮೌಂಟ್ ಕೂಡ ನಿಮಗೆ ರಿಫಂಡ್ ಆಗತ್ತೆ. ನೋಡಿ, ಮೊದಲನೇದಾಗಿ ರೈಲ್ವೆ ಇಲಾಖೆ ನೇಮಕಾತಿ ಈ ಒಂದು ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಹಿಸ್ಟ್ರಿನ ಡಿಸ್ಕಸ್ ಮಾಡೋದಾದ್ರೆ ನೋಡಿ, ಲಾಸ್ಟ್ ಇಯರ್ 2018ರಲ್ಲಿ ಕಾಲ್ಫಾರ್ಮ್ ಆಗಿತ್ತು. ALP ಮತ್ತೆ ಟೆಕ್ನಿಷಿಯನ್ ಎರಡೂ ಕೂಡ ಅಟ್ ಎ ಟೈಮ್ ಕಾಲ್ಫಾರ್ಮ್ ಆಗಿತ್ತು. ಸೊ ಅದಾದ ನಂತರ ಯಾವುದೇ ರೀತಿಯ ಕಾಲ್ಫಾರ್ಮ್ ಆಗಿಲ್ಲ. ಬಟ್ ಈ ವರ್ಷ ರೈಲ್ವೆ ಇಲಾಖೆ ಏನಿದೆ, ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಹೇಳಿರುವಂತದ್ದು. ಸೊ ನಾನು ಈಗ ಹೇಳುವಂತ ಮಾಹಿತಿ ಕೂಡ ನಿಮಗೆ 2018ರಿಂದನೇ ತೆಗೆದುಕೊಂಡು ಕಂಪ್ಲೀಟ್ ಮಾಹಿತಿ ಹೇಳ್ತೀನಿ. ಮತ್ತೆ ಏನೇನು ಅಪ್ಡೇಟ್ ಆಗಿದೆ, ಸೊ ಏನೇನು ಇನ್ನ ಒಂದು ಅಪ್ಡೇಟ್ಸ್ ಏನೇನಿದೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗೆ ಸಂಬಂಧ ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟು ನೋಡೋಣ. ಅದಾದ ನಂತರ ಸೆಲೆಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಅದಾದ ನಂತರ ಸಿಲೆಬಸ್ ಹೇಗಿರುತ್ತೆ ನೋಡೋಣ. ಆಮೇಲೆ ನಿಮ್ಮ ಡೌಟ್ಸ್ ಗಳು ಕೂಡ ಕ್ಲಾರಿಫೈ ಮಾಡೋಣ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಿದೆ. ಸೊ ಈ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಹಳಷ್ಟು ಜನ ಕೂಡ ಕನ್ಫ್ಯೂಷನ್ ಇರುತ್ತೆ. ಮೊದಲನೇದಾಗಿ ಟೆಕ್ನಿಷಿಯನ್ ಗೆ ಸಂಬಂಧಪಟ್ಟಂತೆ SSLC ಅಥವಾ ITI ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಯಾವ್ದು ತುಂಬಾ ಟ್ರೇಡ್ ಗಳಿದಾವೆ, ITI ದಲ್ಲಿ ಬಹಳಷ್ಟು ಟ್ರೇಡ್ ಗಳಿದಾವೆ. ಅಂತ ತುಂಬಾ ಆಲ್ಮೋಸ್ಟ್ ಆಲ್ ಟ್ರೇಡ್ಸ್ ಗಳು ಕವರ್ ಆಗಿದೆ. ಸೊ ಅವರು ಅಪ್ಲಿಕೇಶನ್ ಹಾಕಬಹುದು. ಅಥವಾ ITI ಆಗಿಲ್ಲ, SSLC ಆದ ನಂತರ ನೀವು ಒಂದು ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟಿಸಿಪ್ ಅಂತ ಹೇಳ್ತೀವಿ. ಸೊ ಒಂದು ಅಪ್ರೆಂಟಿಸಿಪ್ ಒಂದು ಯಾವ್ದೋ ಒಂದು ಟ್ರೇಡ್, ಈಗ ಎಕ್ಸಾಂಪಲ್ ಗೆ ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ಈ ಟ್ರೇಡ್ ಅಲ್ಲಿ ನಿಮ್ದೇನಾದ್ರೂ ಅಪ್ರೆಂಟಿಸಿಪ್ ಆಗಿದ್ರೆ, SSLC ಆದ ನಂತರ ಅಪ್ರೆಂಟಿಸಿಪ್ ಆಗಿದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಹಾಗಾದ್ರೆ PUC ಅವ್ರಿಗೆ ಎಲಿಜಿಬಲ್ ಇಲ್ವಾ ಸರ್ ಅಂತ ಕೇಳಬಹುದು. ಸೊ ಬಟ್ PUC ಅವ್ರಿಗೆ ಎಲಿಜಿಬಲ್ ಇದೆ, ಬಟ್ ಸೈನ್ಸ್ ಆಗಿರ್ಬೇಕು. ಸೈನ್ಸ್ ಅಲ್ಲಿ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಅನ್ನ ತೆಗೆದುಕೊಂಡು ಇರ್ಬೇಕಾಗ್ತದೆ. ಸೊ ಅದು ಆಗಿದ್ರೆ ನೀವು ಸಿಗ್ನಲ್ ಮತ್ತೆ ಟೆಲಿಕಮ್ಯುನಿಕೇಶನ್ ಅಂತ 2 ಡಿಪಾರ್ಟ್ಮೆಂಟ್ಸ್ ಬರುತ್ತೆ. ಸೊ ಅದರಲ್ಲಿ ಮಾತ್ರ ಇದನ್ನ ಎಲಿಜಿಬಲ್ ಕೊಡಲಾಗುತ್ತೆ. ಅದಲ್ಲದೆ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕೂಡ ಇದನ್ನ ಎಲಿಜಿಬಲ್ ಕೊಟ್ಟಿಲ್ಲ. ಲಾಸ್ಟ್ ಒಂದು ರಿಕ್ವೈರ್ಮೆಂಟ್ ಅಲ್ಲಿ ನಾವು ನೋಡೋದಾದ್ರೆ, ಸೊ ಈ ವರ್ಷನೂ ಕೂಡ ಅಷ್ಟೇ, ಈ ಒಂದು ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ PUC ಸೈನ್ಸ್ ಅಲ್ಲಿ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಅನ್ನು ಓದಿರುವಂತಹ ಅಭ್ಯರ್ಥಿಗಳು ಇವೆರಡು ಡಿಪಾರ್ಟ್ಮೆಂಟ್ ಅನ್ನು ಅಪ್ಲಿಕೇಶನ್ ಹಾಕಬಹುದು. ಬಟ್ ಬಹಳಷ್ಟು ಜನ ಕ್ವಶನ್ ಕೇಳುವಂತದ್ದು, ಡಿಪ್ಲೊಮಾದವರು ಎಲಿಜಿಬಲ್ ಇದೆಯಾ ಇಲ್ವಾ ಸರ್ ಅಂತ ಹೇಳಿ. ಬಿಕಾಸ್ ಅದು ಕೂಡ ಟೆಕ್ನಿಕಲ್ ಕೋರ್ಸ್ ಅಂತ ಹೇಳಲಾಗುತ್ತೆ. ಸೊ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇಲ್ಲ. ಆ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ, ಈಗ ಮೆಕ್ಯಾನಿಕಲ್ ಅಂದ್ರೆ ಮೆಕ್ಯಾನಿಕಲ್ ಅಲ್ಲಿ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಆಗಿದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇಲ್ಲ. ಸೊ ಹಾಗಾಗಿ
ಅಂತ ಕ್ಯಾಂಡಿಡೇಟ್ಸ್ ಕೂಡ ದೂರ ಇರ್ಬೋದು. ನಿಮಗೆ ಅದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ನನಗೆ ಇದರಲ್ಲಿ ವಾಟ್ಸ್ಆಪ್ ಮುಖಾಂತರ ನೀವು ಕ್ವಶನ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಮೊದಲನೇದಾಗಿ ನೆಕ್ಸ್ಟ್ ಬಂದು ನಾವು ನೋಡೋದಾದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಗೆ ಸಂಬಂಧಪಟ್ಟಂತೆ. ಸೊ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿ ಅಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ CBT1 CBT2 ಅನ್ನ ನಡೆಸ್ತಾರೆ. ಇದರಲ್ಲಿ ALP ಗಾದ್ರೆ CBT3 ಕೂಡ ನಡೆಸ್ತಾರೆ. ಬಟ್ ಇದರಲ್ಲಿ ALP ನಾವು ಡಿಸ್ಕಸ್ ಮಾಡೋದು ಬೇಡ. CBT1 CBT2 ಅನ್ನ ನಡೆಸ್ತಾರೆ. ಇದ್ರ ಬೇಸ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ನಿಮಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗುವಂತದ್ದು CBT2 ಅಲ್ಲಿ ಏನ್ ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ಕ್ರಿಯೇಟ್ ಆಗುವಂತದ್ದು. ಸೊ ಮೊದಲನೇದಾಗಿ CBT1 ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೋಡಿ ಮೊದಲನೇದಾಗಿ CBT1 ಬಂದು 75 ಕ್ವಶನ್ಸ್ ಇರುತ್ತೆ, 75 ಮಾರ್ಕ್ಸ್ ಇರುತ್ತೆ, 60 ನಿಮಿಷಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಅದಾದ ನಂತರ ಈ ಒಂದು 75 ಮಾರ್ಕ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡ್ತೀರಾ ನೀವು, ಆ ಸ್ಕೋರ್ ಬೇಸ್ ಮೇಲೆ 1:50. CBT1 ಅಲ್ಲಿ ಏನ್ ಸ್ಕೋರ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮಗೆ 1:15 ಅಂದ್ರೆ ಒಂದು ಪೋಸ್ಟ್ ಗೆ 15 ಜನರಂತೆ ನಿಮಗೆ CBT2 ಗೆ ಕರೆಯಲಾಗುತ್ತೆ. ಸೊ ಇದು CBT1 ಏನಿದೆ ಜಸ್ಟ್ ನಿಮಗೆ CBT2 ಗೆ ಸೆಲೆಕ್ಷನ್ ಆಗಿರುತ್ತೆ. ಇದು ಯಾವುದೇ ರೀತಿಯ ಫೈನಲ್ ಮೆರಿಟ್ ಲಿಸ್ಟ್ ಗೆ ಕೌಂಟ್ ಆಗೋದಿಲ್ಲ. ಇನ್ನು ಎರಡನೇದು ಬಂದು ನಾವು ನೋಡಿದ್ರೆ CBT2 ಅಂತ ಹೇಳ್ತೀವಿ. ಇದರಲ್ಲಿ ಎರಡು ಪಾರ್ಟ್ ಆಗಿ ಇರುತ್ತೆ, ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಇರುತ್ತೆ. ಸೊ ಪಾರ್ಟ್ ಎ ಅಲ್ಲಿ ನಿಮಗೆ ಟೋಟಲ್ 100 ಕ್ವಶನ್ಸ್ ಇರುತ್ತೆ, 90 ನಿಮಿಷಗಳ ಕಾಲ ಸಮಯಾವಕಾಶ ಇರುತ್ತೆ. ಮತ್ತೆ ಇದು ಪಾರ್ಟ್ ಎ ಅಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಅದೇ ನಿಮಗೆ ಫೈನಲ್ ಒಂದು ಮೆರಿಟ್ ಲಿಸ್ಟ್ ಗೆ ಕೌಂಟ್ ಆಗುವಂತದ್ದು. ಪಾರ್ಟ್ ಬಿ ಬಂದು ನಿಮಗೆ ಇದರಲ್ಲಿ ನಿಮಗೆ ಟ್ರೇಡ್ ವೈಸ್ ಇರುತ್ತೆ. ಯಾವ ಟ್ರೇಡ್ ನಿಮ್ಮ ಒಂದು ಟೆಕ್ನಿಕಲ್ ಏನ್ ಬ್ರಾಂಚ್ ಇರುತ್ತೆ ಆ ಬ್ರಾಂಚ್ ಗೆ ಟ್ರೇಡ್ ಅನ್ನ ಕೊಡ್ತಾರೆ. ಸೊ ಅದ್ರ ಬೇಸ್ ಮೇಲೆ ಇದನ್ನ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಇದರ ಸಿಲೆಬಸ್ ಕೂಡ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಟ್ರೇಡ್ ಅಲ್ಲಿ ನಿಮಗೆ 75 ಕ್ವಶನ್ಸ್ ಇರುತ್ತೆ, 75 ಮಾರ್ಕ್ಸ್ ಇರುತ್ತೆ, 60 ನಿಮಿಷಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಇದರಲ್ಲಿ ಮಿನಿಮಮ್ 35% ಸ್ಕೋರ್ ಮಾಡ್ಲೇಬೇಕಾಗತ್ತೆ ನೀವು. ಸೊ ಇದು ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಇದರಲ್ಲಿ ಪಾಸ್ ಆಗ್ಲೇಬೇಕು. ಇದರಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿಯ ಫೈನಲ್ ಮೆರಿಟ್ ಲಿಸ್ಟ್ ಮೇಲೆ ಎಫೆಕ್ಟ್ ಬೀಳೋದಿಲ್ಲ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಸೊ ಅಂದ್ರೆ 35ಕ್ಕಿಂತ ಹೆಚ್ಚು ನೀವು ಪಡ್ಕೊಳ್ಳೇಬೇಕು. 35ಕ್ಕಿಂತ ಕೆಳಗಡೆ ಪಡ್ಕೊಂಡ್ರೆ ನೀವು CBT2 ನ ಕ್ಲಿಯರ್ ಮಾಡಿದ್ರು ಕೂಡ, ಒಳ್ಳೆ ಸ್ಕೋರ್ ಮಾಡಿದ್ರು ಕೂಡ ನಿಮ್ಮ ಎಲಿಜಿಬಿಲಿಟಿ ಅಂದ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರೋದಿಲ್ಲ. ಹಾಗಾಗಿ ಇದು ಮಿನಿಮಮ್ ನೀವು ಸ್ಕೋರ್ ಮಾಡಬೇಕು. ಜೊತೆಗೆ ಇದರಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ರೆ ನಿಮಗೆ ಮೆರಿಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಇದು CBT2 ಆದ ನಂತರ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. 1:1 ಅನ್ನ ಬಿಡುವಂತದ್ದು ಮ್ಯಾಕ್ಸಿಮಮ್. ಬಿಕಾಸ್ ಈ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ 1:1.5 ಅಂದ್ರೆ ಒಂದು ಪೋಸ್ಟ್ ಗೆ ಅಂದ್ರೆ ಸುಮಾರು 100 ಪೋಸ್ಟ್ ಇದ್ರೆ 150 ಜನವನ್ನ ಸೆಲೆಕ್ಟ್ ಮಾಡ್ತಾ ಇದ್ರು. ಮತ್ತೆ ಈ ಮಿಕ್ಕಿದ್ದ ಅಡಿಷನಲ್ ಲಿಸ್ಟ್ ಅಲ್ಲಿ ಇಡ್ತಾ ಇದ್ರು. ಬಟ್ ಈಗ ಪ್ರತಿ ವರ್ಷ ಕನ್ಫರ್ಮ್ ಆಗಿರೋದ್ರಿಂದ ALP ಕೂಡ 1:1 ಅಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿರುವಂತದ್ದು ನೋಡಬಹುದು. ಅದೇ ರೀತಿಯಲ್ಲಿ ಇದನ್ನು ಕೂಡ 1:1 ಅನ್ನ ಸೆಲೆಕ್ಷನ್ ಮಾಡಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಳಿಸ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ ಮೆಡಿಕಲ್ ಟೆಸ್ಟ್ ಕಳಿಸ್ತಾರೆ. ಸೊ ಮೆಡಿಕಲ್ ಟೆಸ್ಟ್ ಅಲ್ಲಿ ನಿಮಗೆ ಕೆಟಗರಿ ವೈಸ್ ಅಂದ್ರೆ ಏನೇನ್ ಮೆಡಿಕಲ್ ಟೆಸ್ಟ್ ಇದಕ್ಕೆ ಫಿಟ್ ಇರುತ್ತೆ ಟೆಕ್ನಿಷಿಯನ್ ಅಂದ್ರೆ B1 B2 ಮತ್ತೆ C1 ಈ ಮೆಡಿಕಲ್ ಕೆಟಗರಿ ಅವರು ಫಿಟ್ ಇರ್ತಾರೆ. A1 ಇದ್ರು ಕೂಡ ಫಿಟ್. ಬಟ್ ALP ಗೆ ನಾವು ನೋಡೋದಾದ್ರೆ A1 ಇರ್ಬೇಕಾಗಿತ್ತು. ಬಟ್ ಇದಕ್ಕೆ B1 B2 C1 ಆಗಿದ್ರು ಕೂಡ ಇದಕ್ಕೆ ಫಿಟ್ ಆಗ್ತಾರೆ. ಸೊ ಏನಿದು A1 A2 B1 B2 ಮತ್ತೆ C1 ಅಂತ ಹೇಳೋದಾದ್ರೆ ಅದಕ್ಕೆ ಸಪರೇಟ್ ಆಗಿ ವಿಡಿಯೋ ಬೇಕಾದ್ರೆ ನಿಮ್ಗೆ ಡೌಟ್ಸ್ ಇದ್ರೆ ಮಾಡೋಣ. ಸೊ ಡೌಟ್ಸ್ ಗಳು ಬಹಳ ನೀವು ಕೇಳುವಂತದ್ದು ಕಾಮನ್ ಆಗಿ ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. ಕನ್ನಡದಲ್ಲಿ ಎಕ್ಸಾಮ್ ಬರಿಬಹುದು ಅಂದ್ರೆ ಡೆಫಿನೆಟ್ಲಿ ಬರಿಬಹುದು. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಬಹುದು. ಒಂದು ಡಿಫಾಲ್ಟ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಜೊತೆಗೆ ನೀವು ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಕನ್ನಡನ ಬರಿಬಹುದು, ಹಿಂದಿ ಸೆಲೆಕ್ಟ್ ಮಾಡಿದ್ರೆ ಹಿಂದಿನ ಬರಿಬಹುದು, ಇಂಗ್ಲಿಷ್ ಸೆಲೆಕ್ಟ್ ಮಾಡಿದ್ರೆ ಎರಡು ಕೂಡ ಇಂಗ್ಲಿಷ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಎರಡನೇ ಕ್ವಶನ್ ಬಂದು ಡಿಪ್ಲೊಮಾ ಇಂಜಿನಿಯರಿಂಗ್ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ ಡೆಫಿನೆಟ್ಲಿ ಇಲ್ಲ. ಅದಾದ ನಂತರ ಮೆಡಿಕಲ್ ಫಿಟ್ನೆಸ್ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಹೇಳಿದೆ. ಮತ್ತೆ ಲಿಸ್ಟ್ ಇದರಲ್ಲಿ 1:1 ಬಿಡುವ ಸಾಧ್ಯತೆಗಳು ಇರುವಂತದ್ದು ಕೂಡ ಗಮನಿಸಬೇಕು. ಆಲ್ರೆಡಿ ನಮಗೆ ಇದ್ರ ಮುಂಚೆ ALP ನೋಟಿಫಿಕೇಶನ್ ಕೂಡ ಬಂದಿರುವಂತದ್ದು ಗಮನಿಸಬಹುದು. ಇನ್ನು ಸಿಲೆಬಸ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಏನೇನ್ ಸಿಲೆಬಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ, ನೋಡಿ ಸಿಲೆಬಸ್ ಸಂಬಂಧಪಟ್ಟ 2018 ಅಲ್ಲಿ ಕನ್ಫರ್ಮ್ ಆದಾಗ ಕಾಮನ್ ಆಗಿ ALP ಇಂದ ಟೆಕ್ನಿಷಿಯನ್ ಗೆ ಒಂದೇ ಎಕ್ಸಾಮ್ ನಡೆಸಲಾಗಿತ್ತು. ಲಾಸ್ಟ್ ಸ್ಟೇಜ್ ಅಲ್ಲಿ ಇದನ್ನ ಇಬ್ಬರನ್ನ ಬೈಫ್ರಿಕೇಟ್ ಮಾಡಲಾಗಿತ್ತು. ಸೊ ಎಕ್ಸಾಮ್ ಕೂಡ ನೀವು ನೋಡಬಹುದು. ಇದರಲ್ಲಿ ನಾವು ನೋಡಿದ ಹಾಗೆ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸಿ ಅಂಡ್ ರೀಸನಿಂಗ್, ಜನರಲ್ ಸೈನ್ಸ್ ಮತ್ತೆ ಜನರಲ್ ಅವೇರ್ನೆಸ್ ಆನ್ ಕರೆಂಟ್ ಅಫೇರ್ಸ್ ಅಂತ ಹೇಳಲಾಗುತ್ತೆ. ಸೊ ಇಷ್ಟು ಕೂಡ ಕವರ್ ಆಗುತ್ತೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಇದೆ. ನಿಮ್ಗೆ ಏನಾದ್ರು ಕನ್ನಡದಲ್ಲಿ ಬೇಕು ಅಥವಾ ಯಾವ್ದಾದ್ರು ಬುಕ್ಸ್ ನ ರೆಫರ್ ಮಾಡೋದು ಯಾವ್ದು ಅಂತ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಒಳ್ಳೆ ಬುಕ್ಸ್ ಕೂಡ ಕೊಡ್ತೇನೆ. ಮತ್ತೆ ಇದಕ್ಕೆ ಯಾವ್ದಾವ್ದು ಸಿಲೆಬಸ್ ಇದೆ ಅಂತಾನು ಕೂಡ ಕೊಡ್ತೇನೆ. ಯಾಕಂದ್ರೆ ಆಲ್ರೆಡಿ ನಾನು ವರ್ಕ್ ಮಾಡ್ತಾ ಇರುವಂತದ್ದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ನಿಮ್ಗೂ ಕೂಡ ಗೊತ್ತಿದೆ. ಸೆಕೆಂಡ್ ಸ್ಟೇಜ್ ಬಂದು ನಾವು ನೋಡೋದಾದ್ರೆ ಇದರಲ್ಲಿ ಪಾರ್ಟ್ ಎ ಅಲ್ಲಿ ಪಾರ್ಟ್ ಎ ಒಂದು ಸೆಕೆಂಡ್ ಸ್ಟೇಜ್ ಅಲ್ಲಿ ಪಾರ್ಟ್ ಎ ನೋಡೋದಾದ್ರೆ ಅದರಲ್ಲೂ ಕೂಡ ಸೇಮ್ ಇರುತ್ತೆ. ಬಟ್ ನಿಮಗೆ ಇದರಲ್ಲಿ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆಡ್ ಆಗುತ್ತೆ. ಜೊತೆಗೆ ಇಷ್ಟೇ ಕೂಡ ಆಡ್ ಆಗುವಂತದ್ದು. ಆಲ್ರೆಡಿ ಬೇಸಿಕ್ ಸೈನ್ಸ್ ಇರುತ್ತೆ, ಜೊತೆಗೆ ಇದರಲ್ಲಿ ಇಂಜಿನಿಯರಿಂಗ್ ಕೂಡ ಆಡ್ ಆಗುತ್ತೆ. ಇದು ಅಷ್ಟೇ ನಿಮಗೆ ಡಿಫ್ರೆನ್ಸ್ ಇರುವಂತದ್ದು ಕೂಡ ನೋಡಬಹುದು. ಬಟ್ ಇದರಲ್ಲಿ ಏನಾಗುತ್ತೆ, ಜನರಲ್ ಸೈನ್ಸ್ ಇರುತ್ತೆ, ಇದರಲ್ಲಿ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಹೇಳಿ ಒಂದು ಟಾಪಿಕ್ ಅನ್ನ ಆಡ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ಕ್ವಶನ್ಸ್ ಕೂಡ
ಸೇಮ್ ಇರುತ್ತೆ, ಅದಕ್ಕೆ ಸಬ್ ಟಾಪಿಕ್ಸ್ ಕೂಡ ನೋಡ್ಕೋಬಹುದು. ಪಾರ್ಟ್ ಬಿ ಬಂದು ಇದು ನಿಮ್ಗೆ ಟ್ರೇಡ್ ಡಿಸೈಡ್ ಮಾಡ್ಬೇಕತ್ತೆ, ಯಾವ ಟ್ರೇಡ್ ಅಂತ ಹೇಳಿ. ಸೊ ಟ್ರೇಡ್ ಸಂಬಂಧಪಟ್ಟಂತೆನೂ ಕೂಡ ಅದು ಫೈನಲ್ ನೋಟಿಫಿಕೇಶನ್ ಬಂದ್ಮೇಲೆ ನಿಮ್ಗೆ ಸಂಬಂಧಪಟ್ಟಂತೆ ನಾನು ಹೇಳ್ತೀನಿ. ಪರ್ಟಿಕ್ಯುಲರ್ ಟ್ರೇಡ್ ಅವರು ಇಲ್ಲಿ ಕೊಟ್ಟಿದ್ದಾರೆ, ಆ ಡಿಸಿಪ್ಲಿನ್ ಅವರು ಇದನ್ನ ಯಾವ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ. ಬಟ್ ಇದು ಟೆಕ್ನಿಷಿಯನ್ ಆಗಿರೋದ್ರಿಂದ ಆ ಟ್ರೇಡ್ ಸಂಬಂಧಪಟ್ಟಂತೆ ಸಪರೇಟ್ ಆಗಿ ನೋಟಿಫಿಕೇಶನ್ ಬಂದ ಮೇಲೆ ನಿಮ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಈ ಒಂದು ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಆಲ್ ಡೌಟ್ಸ್ ಅನ್ನ ನಿಮ್ಗೆ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಏನ್ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೀನಿ ಎಲ್ಲವೂ ಕೂಡ ಅಫಿಷಿಯಲ್ ಆಗಿರುತ್ತೆ. ಇದೇ ಒಂದು ಪ್ರೊಸೀಜರ್ ನ ಫಾಲೋ ಅಪ್ ಮಾಡಲಾಗುತ್ತೆ. ಸೊ ಯಾರು ರೈಲ್ವೆ ಜಾಬ್ ತಗೋಬೇಕು ಅಂತ ಕನಸ್ಕೊಂಡಿದಾರೋ ಡೆಫಿನೆಟ್ಲಿ ರೈಲ್ವೆನ ಪ್ರಿಪೇರ್ ಆಗಿ, ಬಿಕಾಸ್ ಪ್ರತಿ ವರ್ಷವೂ ಕೂಡ ಇನ್ಮೇಲೆ ರೈಲ್ವೆನ ಕನ್ಫರ್ಮ್ ಮಾಡಲಾಗುತ್ತೆ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ವಾಟ್ಸ್ಆಪ್ ಟೆಲಿಗ್ರಾಮ್ ಹತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಡೈರೆಕ್ಟ್ ಆಗಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.